ಫ್ರೆಂಡ್ಸ್, ಬೆಂಗಳೂರು ಇಷ್ಟೊಂದು ನಿಶ್ಶಬ್ದವಾಗಿರುತ್ತೆ. ಬರಬೇಕಾದ್ರೆ ಅಲ್ಲಿ ನಾಯಿಗಳೆಲ್ಲ ಅಟ್ಯಾಕ್ ಮಾಡ್ಬಿಟ್ಟಿದ್ವು. ನಾವೀ ತರ ನಾವು ಜನವರಿನ ಸೆಲೆಬ್ರೇಟ್ ಮಾಡೋಕ್ಕೋಸ್ಕರ ಇವಾಗ ಮಿಡ್ ನೈಟ್ ಎಷ್ಟು ಟೈಮು ತೋರ್ಸೆ ಎಷ್ಟು ಟೈಮ್ ಇಲ್ಲಿ ನೋಡಿ, ಎಷ್ಟು 1 ಗಂಟೆ 12 ನಿಮಿಷ ಆಗೈತೆ. ರುಕೋ ಜರಾ ಸಬರ್ ಕರೋ. ಬೇಗ ತಿಂದ್ವಿ, ಡಯಟ್ ಮಾಡಬೇಕು ಅಂತ. ಇವಾಗ ಡಯಟ್ ಎಲ್ಲ ಹೋಗ್ಬಿಟ್ಟು ಇವಾಗ ಬಿರಿಯಾನಿ ತಿನ್ಬೇಕು ಅನ್ನಿಸ್ತಾ ಇದತ್ತಂತೆ. ಹೋಗೋಣ ಅಂತ ಫಿಕ್ಸ್ ಆಗ್ಬಿಟ್ಟಿದ್ದೀವಿ. ಸೊ ಲೆಟ್ಸ್ ಗೋ ಫಾರ್ ಬಿರಿಯಾನಿ. ಮಿಡ್ ನೈಟ್ ಬಿರಿಯಾನಿ ಅಂತ ಸರ್ಚ್ ಮಾಡಿದ್ದೀವಿ. ಯಾವ ಸಿಕ್ತು ನಿನಗೆ? ತೋರಿಸು. ನಾಗರಬಾವಿಲಿ ಯಾವುದಿದೆ ತೋರಿಸು, ಗೂಗಲಲ್ಲಿ ತೋರಿಸು. ಸೊ ಎಷ್ಟು ಆಪ್ಷನ್ ಬಂತು? ನಾನು ಹೊಸಕೋಟೆ ಗಂಟೆ ಹೋಗ್ಬಿಡೋಣ, ಬೈಕ್ ಇದೆಯಲ್ಲ. ಹಂಗಿದ್ರು ಸೌದೆ ಒಲೆಯಲ್ಲಿ ಬಿರಿಯಾನಿ ಮಾಡ್ತಾರಲ್ಲ, ತಿಂತಾರಲ್ಲ, ಸಕ್ಕತ್ತಾಗಿರುತ್ತೆ. ಓಪನ್ ಮಾಡಿ ತೋರ್ಸೆ. ಅಂದರೆ ಮಧ್ಯರಾತ್ರಿಲೆಲ್ಲ ಸೌದೆ ಒಲೆಯಲ್ಲಿ ಹಾಕ್ಕೊಂಡು ಬಿರಿಯಾನಿ ಮಾಡ್ತಾರೆ. ಆ ಸೌದೆ ಒಲೆಯಲ್ಲಿ ಬಿರಿಯಾನಿ ಮಾಡೋದನ್ನ ಅಲ್ವಾ, ಫ್ರಂಟ್ ಕ್ಯಾಮ್ರಾ ಕೂಡ ಬ್ಯಾಕ್ ಕ್ಯಾಮ್ರಾ ತೋರಿಸ. ಇದು ಓಪನ್ ಇದೆಯಂತೆ. ಕಾಲ್ ಮಾಡ್ಬಿಡೋಣ ಒಂದ್ಸಲ, ಚೆಕ್ ಮಾಡ್ಕೊಳ್ಳೋಣ. ಕಾಲಿಂಗ್ ಆಪ್ಷನ್ ಇಲ್ಲ, ಮೇ ಬಿ ಗೊತ್ತಿಲ್ಲ ಅಲ್ವಾ. ಓಪನ್ ಇದೆ ತಾನೇ. ನಾಗರಬಾವಿ ದೊಣ್ಣೆ ಬಿರಿಯಾನಿ ಅಂತ ಹಾಕಿ, ಬಟ್ ಅದು ಓಪನ್ ಇದೆಯೋ ಇಲ್ವೋ ಗೊತ್ತಿಲ್ಲ. ಬಟ್ ಆದ್ರೂ ಮಿಡ್ ನೈಟ್ ರೈಡಿಂಗ್ ಆಗುತ್ತೆ. ಓಕೆನಾ? ಜನವರಿಲಿ ಅದೇ 25ರಲ್ಲಿ ಈ ಥರನೂ ಹೊಸ ಪ್ರಯೋಗನ ಮಾಡಿದ್ವಿ ಅನ್ನೋ ಒಂದು ನೆನಪು ಕೂಡ ಇರುತ್ತೆ. ಸೊ ಇವಾಗ ನಾವು ಬಿರಿಯಾನಿ ತಿನ್ನಕ್ಕೆ ಹೋಗ್ಬೇಕು ಅಷ್ಟೇ. ಹೋಗ್ತಾ ಇದ್ದೀವಿ. ಮಲ್ಕೊಂಡಿರೋದು ಒಂಥರ, ಆದರೆ ಹೊರಗಡೆ ಹೋಗ್ಬೇಕಾದ್ರೆ ಚಳಿ ಆಗದೆ ಇರೋ ಥರ ಕವರ್ ಮಾಡ್ಕೋಬೇಕು. ಕಬೋರ್ಡ್ ಎಲ್ಲ ಇದೆಲ್ಲ ತೋರ್ಸೋಣ, ಇದು ಇರೋದೇ ತೋರ್ಸೋಕ್ಕೆ ಅಲ್ವಾ. ಸೊ ಇವಾಗ ಕವರ್ ಮಾಡಿಕೊಂಡು ಚಳಿ ಆಗದೆ ಇರೋ ಥರ ಫೀಲ್ ಮಾಡ್ಕೊಳ್ಳೋಕ್ಕೋಸ್ಕರ ಬಟ್ಟೆ ರೆಡಿ ಆಗ್ತಾ ಇದ್ದೀವಿ. ಏನೇನು ಹಾಕ್ಕೊಂಡು ರೆಡಿ ಆಗ್ತೀವಿ ಅಂತ ಐ ವಿಲ್ ಗೆಟ್ ರೆಡಿ ಆ್ಯಂಡ್ ಶೋ ಯು. ನೋಡಿ, ಫುಲ್ಲು ಕವರ್ ಆಗಿಬಿಟ್ವಿ. ಇವಾಗ ಗಾಡಿ ಓಡಿಸ್ಕೊಂಡು ಹೋಗೋಕ್ಕೆ ಚಳಿ ಆಗದೆ ಇರೋ ಥರ ಕವರ್ ಆಗಿಬಿಟ್ಟು ಬಿರಿಯಾನಿ ತಿನ್ನಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ, ಬರೇ. 1 ಗಂಟೆ ರಾತ್ರಿಯಲ್ಲಿ ನಾವು ಬಿರಿಯಾನಿ ತಿನ್ನಕ್ಕೆ ಹೋಗ್ತಾ ಇದ್ದೀವಿ. ದೆವ್ವಗಳು ಓಡಾಡೋ ಟೈಮಲ್ಲಿ ಬಿರಿಯಾನಿ ತಿನ್ನಬೇಕು. 3 ಸ್ಟೆಪ್ಪು ಹಿಡಿಬೇಕು ನಾವು. ಎಲ್ಲರೂ ಮಲಗಿದ್ದಾರೆ, ನಾವು ನೋಡಿದ್ರೆ ಬಿರಿಯಾನಿ ತಿನ್ನಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲರೂ ಮಲಗಿರುವಾಗ ಅಲ್ಲೊಬ್ಬನಿದ್ದ, ಎದ್ದಿದ್ದ. ಅವರೇ ನಾವು ಈಗ ಬಿರಿಯಾನಿ ತಿನ್ನಕ್ಕೆ ಹೋಗ್ತಾ ಇದ್ದೀವಿ. ಊರೆಲ್ಲ ಮಲ್ಕೊಬಿಟ್ಟಿದ್ದಾರೆ. ರೋಡಲ್ಲಿ ಎದುರುಗಡೆ ಏಕಾದಶಿ ಮುಗೀತು. ನಾವು ದೇವರೆಲ್ಲ ಮಾಡಿದ್ವಿ. ಮಂಡೇ ಅಂದ್ಬಿಟ್ಟು ಅವತ್ತು ಫಿಶ್ ತಿನ್ನಬೇಕು ಅಂದ್ಕೊಂಡಿದ್ವಿ, ತಿಂದಿರಲಿಲ್ಲ. ಇವಾಗ ಬಿರಿಯಾನಿ ತಿನ್ಬಿಡೋಣ. ಬಾಯ್ ಗೈಸ್. ಫ್ರೆಂಡ್ಸ್, ಬೆಂಗಳೂರು ಇಷ್ಟೊಂದು ನಿಶ್ಶಬ್ದವಾಗಿರುತ್ತೆ ಅಂತ ಅನ್ನೋದು ನನಗೆ ಗೊತ್ತಿಲ್ಲದೆ ಇರೋ ಅಂಥ ಪ್ರಶ್ನೆ. ನಿಜವಾಗ್ಲೂ 1:30 ರಾತ್ರಿಲಿ ಯಾರೂ ಇಲ್ಲ. ಇಷ್ಟೊಂದು ಕೂಲಾಗಿದ್ರೆ ಬೆಂಗಳೂರು ಎಷ್ಟು ಚೆನ್ನಾಗಿರುತ್ತಲ್ವ. ಯಾವಾಗಲೂ ಟ್ರಾಫಿಕ್ ಜಾಮ್ಗಳ ಜಂಜಾಟ ಇದನ್ನೆಲ್ಲ ನೋಡಿ ಬೇಜಾರಾಗ್ಬಿಟ್ಟೈತೆ. ಈ ಥರ ಬೆಂಗಳೂರನ್ನ ನೋಡಬೇಕು ಅಂದರೆ ಮಿಡ್ ನೈಟೇ ಹೋಗ್ಬೇಕು. ಭಯ ಆಗ್ತಿದೆ ಒಂದು ಸ್ವಲ್ಪ. ಅಲ್ಲ ಭಯ ಯಾಕೆ ಭಯ? ಬೆಂಗಳೂರಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ, ಆದರೂ ಹೆಣ್ಮಕ್ಳಿಗೆಲ್ಲ ಓಡಾಡ್ತೀವಲ್ಲ ಅಂತ ಅಂದ್ಬಿಟ್ಟು ನಮ್ಮಮ್ಮಂಗೆ ಗೊತ್ತರೆ ಪಕ್ಕ ಪರ್ಕೆ ಪೂಜೆ. ನಾವು ಪ್ರೂಫ್ ಇಟ್ಕೊಂಡಿದ್ದೀವಿ ಇವಾಗ. ಏನಂದರೆ ನಾವು ಎಲ್ಲೇ ಹೋದ್ರೂ ಮಧ್ಯರಾತ್ರಿಯಲ್ಲಿ ಯಾರು ಇರಲ್ಲ ಅಂತಂದರೆ ಯಾರು ಏನು ಮಾಡ್ತಾರೆ? ಯಾರು ಇರಲ್ಲ. ನಮ್ಗೆ ಗೊತ್ತಿರೋ ಪ್ರಕಾರ ನಮಗೆ ದೇಶಕ್ಕೆ ಸ್ವತಂತ್ರ ಬಂದು 75 ವರ್ಷ ಆದಮೇಲೆ ಹೆಣ್ಮಕ್ಳು ಈ ಥರ ಬಿರಿಯಾನಿ ತಿನ್ನೋಕ್ಕೆ ಮನೆ ಬಿಟ್ಬಿಟ್ಟು ಆಚೆ ಹೋಗ್ತಾ ಇದ್ದೀವಿ ಅಂದರೆ ಒಂದು ಗ್ರೇಟ್. ಅಂತೂ ಇಂತೂ ಜಾಗಕ್ಕೆ ಬಂದ್ವಿ. ಬರಬೇಕಾದ್ರೆ ಅಲ್ಲಿ ನಾಯಿಗಳೆಲ್ಲ ಅಟ್ಯಾಕ್ ಮಾಡಿಬಿಟ್ಟಿದ್ವು. ನಾವು ಈ ಥರ ಕವರ್ ಮಾಡ್ಕೊಂಡು ಬಂದಿರೋದ್ರಿಂದ ದಂಡುಗೆದ್ರಿಲ್ಲ, ತಾಳಿಗೆದ್ರಿಲ್ಲ, ಬೀದಿಲೋಗ ನಾಯಿಗಳಿಗೆ ಎದುರುಕೊಳ್ಳೋ ಥರ ಪರಿಸ್ಥಿತಿ ಬಂದ್ಬಿಡ್ತಲ್ಲಪ್ಪ ಅಂತ ಭಯ ಆಯಿತು. ಆದರೆ ಏನಾಗಿದೆ ನಮ್ಮದು ಕತೆ ಗೊತ್ತಾ? ಮಧ್ಯರಾತ್ರಿ ದೊಣ್ಣೆ ಬಿರಿಯಾನಿ ತಿನ್ನೋಣ ಆನ್ಲೈನಲ್ಲಿ ಗೂಗಲಲ್ಲಿ ಓಪನ್ ಆಗಿದೆ ಅಂದರೆ ಇದೇ ಬಿರಿಯಾನಿ ಆನ್ಲೈನಲ್ಲಿ ಓಪನ್ ಅಂತ ತೋರಿಸಿದ್ದಾರೆ. ಬಟ್ ನೋಡಿದ್ರೆ ಇಲ್ಲಿ ಕ್ಲೋಸ್ ಅಂತ ಹಾಕಿದ್ದಾರೆ. ನಾವು ಕೂತ್ಕೊಂಡು ಬಂದರೆ ಈ ಥರ ಎಲ್ಲ ನಮಗೆಲ್ಲ ಸೈಕಾಗ್ಬಿಡ್ತು. ಹೊಟ್ಟೆ ಬೇರೆ ಹಸುವಾಗ್ತಾ ಇದೆ, ಏನಾದ್ರು ತಿನ್ನಬೇಕು ಅನ್ನಿಸ್ತಾ ಇದೆ. ಅದು ಬಿರಿಯಾನಿನೇ ತಿನ್ನಬೇಕು ಅನ್ನಿಸ್ತಾ ಇದೆ. ರೋಡಲ್ಲಿ ಯಾರೂ ಇಲ್ಲ, ನಾಯಿಗಳು ನೋಡಿದ್ರೆ ಇಷ್ಟೊಂದಿದೆ. ಏನು ಮಾತಾಡೋದು ಫ್ರೆಂಡ್ಸ್? ನಾವು ಇವತ್ತಿನ ನಮ್ಮ ಡೀಲ್ ಕ್ಯಾನ್ಸಲ್ ಆಯಿತು. ಬಿರಿಯಾನಿ ತಿನ್ನಬೇಕು ಅಂದ್ಕೊಂಡಿರೋದು. ಹೋಗಲಿ ಬಿಡಿ, ಆಯಿತು. ಅಂತೂ ಇಂತೂ ನಾನು ವಾಪಸ್ ಮನೆಗೆ ಹೋಗ್ತಾ ಇದ್ವಿ. ಬೋರ್ಡ್ ನೋಡಿಕೊಂಡು
ಬಿರಿಯಾನಿ ಬೇಕು ದೊನ್ನೆ ಬಿರಿಯಾನಿ ಬೇಕು ಅಂದ್ಕೊಂಡು ಬಂದ್ವಿ. ಏನು ಅನ್ನಿಸ್ತಾ ಇದೆ ಪಾಪ ನಿನಗೆ? ಸ್ಯಾಡಾ? ಓಕೆ ಬಾಯ್ ಬಾಯ್ ಫ್ರೆಂಡ್ಸ್. ಈ ಥರ ಮಾಡು ದೊಡ್ಡ ಮನೆ ದೊರೆ ಅಪ್ಪು ಹೋಗೋಣ. ಕಾಲ್ ಮಾಡಲ ನಂಬರ್. ಕಾಲ್ ಮಾಡು. ಇದೆಯಾ ಇನ್ನೊಂದು ಬಿರಿಯಾನಿ ಇದೆಯಾ ನೋಡೋಣ ಗೂಗಲ್ ನಂಬ್ಕೊಂಡು ಎಲ್ಲೂ ಹೋಗ್ಬಾರ್ದು. ಯಾಕೆ ಅಂದರೆ ಇಲ್ಲಿ ನೋಡಿ ಇನ್ನೂ ಒಂದು ದೊಡ್ಡ ಮನೆ ದೊರೆ ಅಪ್ಪು ಬಿರಿಯಾನಿ ಅಂತ ಐತೆ. ಇದು ಓಪನ್ ಅಂತ ತೋರಿಸ್ತಾ ಇದೆ ನೋಡಿ. ಈ 3 ಗಂಟೆಗೆ ಇದೈತೆ ಅಂತಂದ್ರೂ ಇಲ್ಲೂ ಓಪನ್ ಇಲ್ಲ. ಸುಮ್ಮನೆ ಎಲ್ಲ ಕಡೆನೂ ಫೇಕ್ ಹಾಕಿದ್ದಾರೆ. ಯಾರಾದರೂ ನೋಡ್ಕೋಬೇಕು ಅಂತಂದರೆ ಹುಷಾರಾಗೆ ನೀವು ಗೂಗಲ್ ನಂಬ್ಕೊಂಡು ಹೋಗಬೇಡಿ. ನಾವು ಮಾತ್ರ ಒಂದು ನೈಟ್ ರೈಡ್ ಹೋಗ್ಬಿಟ್ಟು ಬಂದು ಎಕ್ಸ್ಪೀರಿಯೆನ್ಸ್ ಮಾಡಿದ್ವಿ. ನೀವಾದರೂ ನೆಮ್ಮದಿಯಾಗಿ ಮಲ್ಕೊಂಡು ನಿದ್ದೆ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಸಿ ಯು. टाटा गुड बाय गया।